ತಮಿಳುನಾಡು ಚುನಾವಣೆ ಸಮೀಪಿಸ್ತಾ ಇದೆ. ಕಮಲ ಅರಳಿಸುವುದಕ್ಕೆ ಪ್ರಧಾನಿ ಮೋದಿ ಅವರು ಈಗಾಗಲೇ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇದೀಗ ಡಿಎಂಕೆ ಕಾಂಗ್ರೆಸ್ನ ನಡುವೆ ಸೀಟ್ ಶೇರಿಂಗ್ ಕಿಚ್ಚು ಸ್ಫೋಟವಾಗಿದೆ. ಕಾಂಗ್ರೆಸ್ ಕೇಳಿದಷ್ಟು ಸೀಟ್ ಕೊಡೋದಕ್ಕಾಗಲ್ಲ ಅಂತ ಡಿಎಂಕೆ ತಗಾದೆಯನ್ನ ತೆಗೆದಿದೆ. ಪ್ರತಿ ಸಾರಿ ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆಯ ನಡುವೆ ಈ ಸೀಟ್ ಶೇರಿಂಗ್ ನ ವಿಚಾರವೇ ಗೊಂದಲಕ್ಕೆ ಕಾರಣ ಆಗುತ್ತೆ. ಇದೇನು ಹೊಸದಲ್ಲ, ಮತ್ತೆ ಈಗ ಸ್ಟಾರ್ಟ್ ಆಗಿದೆ. ನೋಡ್ಕೊಂಬನ್ನಿ ರಿಪೋರ್ಟ್. ತಮಿಳುನಾಡಲ್ಲಿ ಸೀಟ್ ಶೇರಿಂಗ್ ಜಟಾಪಟಿ, ಡಿಎಂಕೆ ಕಾಂಗ್ರೆಸ್ ನಡುವೆ ಅಸಮಾಧಾನ ಸ್ಫೋಟ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ದ್ರಾವಿಡರ ನಾಡಿನಲ್ಲಿ ಎಲೆಕ್ಷನ್ಗೆ ಕೆಲವು ತಿಂಗಳು ಬಾಕಿ ಉಳಿದಿವೆ. ಕಮಲ ಅರಳಿಸಲು ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ. ಈಗ ಡಿಎಂಕೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟು ಹಂಚಿಕೆಗೆ ಡಿಎಂಕೆಗೆ ಮನಸ್ಸು ಇಲ್ಲ ಎನ್ನಲಾಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಸೀಟ್ ಶೇರಿಂಗ್ ಬೇಡಿಕೆಗಳು ಡಿಎಂಕೆ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಸಂಸದರ ವಿರುದ್ಧವೇ ಡಿಎಂಕೆ ನಾಯಕರು ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದು ಕೂಡ ಡಿಎಂಕೆ ನಾಯಕರು ವಾಗ್ದಾಳಿ ನಡೆಸ್ತಾ ಇರುವುದು ಇಂಡಿ ಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಾಗಿದೆ. ಎರಡು ಪಕ್ಷಗಳ ಆಂತರಿಕ ಬೇಗುದಿ ಮೈತ್ರಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಡಿ ಕೂಟದ ಬೇಡಿಕೆಗಳ ವಿರುದ್ಧ ಸ್ಥಳೀಯ ಡಿಎಂಕೆ ನಾಯಕರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಇಂಡಿ ಕೂಟಕ್ಕೆ ನುಂಗಲಾರದ ತುತ್ತಾಗಿದೆ. ತಮಿಳುನಾಡಲ್ಲಿ ದೋಸ್ತಿಗಳ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ಚುನಾವಣೆ ಸಮೀಪಿಸ್ತಾ ಇದೆ. ಕಮಲ ಅರಳಿಸುವುದಕ್ಕೆ ಪ್ರಧಾನಿ ಮೋದಿ ಅವರು ಈಗಾಗಲೇ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇದೀಗ ಡಿಎಂಕೆ ಕಾಂಗ್ರೆಸ್ನ ನಡುವೆ ಸೀಟ್ ಶೇರಿಂಗ್ ಕಿಚ್ಚು ಸ್ಫೋಟವಾಗಿದೆ. ಕಾಂಗ್ರೆಸ್ ಕೇಳಿದಷ್ಟು ಸೀಟ್ ಕೊಡೋದಕ್ಕಾಗಲ್ಲ ಅಂತ ಡಿಎಂಕೆ ತಗಾದೆಯನ್ನ ತೆಗೆದಿದೆ. ಪ್ರತಿ ಸಾರಿ ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆಯ ನಡುವೆ ಈ ಸೀಟ್ ಶೇರಿಂಗ್ ನ ವಿಚಾರವೇ ಗೊಂದಲಕ್ಕೆ ಕಾರಣ ಆಗುತ್ತೆ. ಇದೇನು ಹೊಸದಲ್ಲ, ಮತ್ತೆ ಈಗ ಸ್ಟಾರ್ಟ್ ಆಗಿದೆ. ನೋಡ್ಕೊಂಬನ್ನಿ ರಿಪೋರ್ಟ್. ತಮಿಳುನಾಡಲ್ಲಿ ಸೀಟ್ ಶೇರಿಂಗ್ ಜಟಾಪಟಿ, ಡಿಎಂಕೆ ಕಾಂಗ್ರೆಸ್ ನಡುವೆ ಅಸಮಾಧಾನ ಸ್ಫೋಟ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ದ್ರಾವಿಡರ ನಾಡಿನಲ್ಲಿ ಎಲೆಕ್ಷನ್ಗೆ ಕೆಲವು ತಿಂಗಳು ಬಾಕಿ ಉಳಿದಿವೆ. ಕಮಲ ಅರಳಿಸಲು ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ. ಈಗ ಡಿಎಂಕೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟು ಹಂಚಿಕೆಗೆ ಡಿಎಂಕೆಗೆ ಮನಸ್ಸು ಇಲ್ಲ ಎನ್ನಲಾಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಸೀಟ್ ಶೇರಿಂಗ್ ಬೇಡಿಕೆಗಳು ಡಿಎಂಕೆ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಸಂಸದರ ವಿರುದ್ಧವೇ ಡಿಎಂಕೆ ನಾಯಕರು ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದು ಕೂಡ ಡಿಎಂಕೆ ನಾಯಕರು ವಾಗ್ದಾಳಿ ನಡೆಸ್ತಾ ಇರುವುದು ಇಂಡಿ ಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಾಗಿದೆ. ಎರಡು ಪಕ್ಷಗಳ ಆಂತರಿಕ ಬೇಗುದಿ ಮೈತ್ರಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಡಿ ಕೂಟದ ಬೇಡಿಕೆಗಳ ವಿರುದ್ಧ ಸ್ಥಳೀಯ ಡಿಎಂಕೆ ನಾಯಕರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಇಂಡಿ ಕೂಟಕ್ಕೆ ನುಂಗಲಾರದ ತುತ್ತಾಗಿದೆ. ತಮಿಳುನಾಡಲ್ಲಿ ದೋಸ್ತಿಗಳ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ಚುನಾವಣೆ ಸಮೀಪಿಸ್ತಾ ಇದೆ. ಕಮಲ ಅರಳಿಸುವುದಕ್ಕೆ ಪ್ರಧಾನಿ ಮೋದಿ ಅವರು ಈಗಾಗಲೇ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇದೀಗ ಡಿಎಂಕೆ ಕಾಂಗ್ರೆಸ್ನ ನಡುವೆ ಸೀಟ್ ಶೇರಿಂಗ್ ಕಿಚ್ಚು ಸ್ಫೋಟವಾಗಿದೆ. ಕಾಂಗ್ರೆಸ್ ಕೇಳಿದಷ್ಟು ಸೀಟ್ ಕೊಡೋದಕ್ಕಾಗಲ್ಲ ಅಂತ ಡಿಎಂಕೆ ತಗಾದೆಯನ್ನ ತೆಗೆದಿದೆ. ಪ್ರತಿ ಸಾರಿ ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆಯ ನಡುವೆ ಈ ಸೀಟ್ ಶೇರಿಂಗ್ ನ ವಿಚಾರವೇ ಗೊಂದಲಕ್ಕೆ ಕಾರಣ ಆಗುತ್ತೆ. ಇದೇನು ಹೊಸದಲ್ಲ, ಮತ್ತೆ ಈಗ ಸ್ಟಾರ್ಟ್ ಆಗಿದೆ. ನೋಡ್ಕೊಂಬನ್ನಿ ರಿಪೋರ್ಟ್. ತಮಿಳುನಾಡಲ್ಲಿ ಸೀಟ್ ಶೇರಿಂಗ್ ಜಟಾಪಟಿ, ಡಿಎಂಕೆ ಕಾಂಗ್ರೆಸ್ ನಡುವೆ ಅಸಮಾಧಾನ ಸ್ಫೋಟ.
ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ದ್ರಾವಿಡರ ನಾಡಿನಲ್ಲಿ ಎಲೆಕ್ಷನ್ಗೆ ಕೆಲವು ತಿಂಗಳು ಬಾಕಿ ಉಳಿದಿವೆ. ಕಮಲ ಅರಳಿಸಲು ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ. ಈಗ ಡಿಎಂಕೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟು ಹಂಚಿಕೆಗೆ ಡಿಎಂಕೆಗೆ ಮನಸ್ಸು ಇಲ್ಲ ಎನ್ನಲಾಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಸೀಟ್ ಶೇರಿಂಗ್ ಬೇಡಿಕೆಗಳು ಡಿಎಂಕೆ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಸಂಸದರ ವಿರುದ್ಧವೇ ಡಿಎಂಕೆ ನಾಯಕರು ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದು ಕೂಡ ಡಿಎಂಕೆ ನಾಯಕರು ವಾಗ್ದಾಳಿ ನಡೆಸ್ತಾ ಇರುವುದು ಇಂಡಿ ಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಾಗಿದೆ. ಎರಡು ಪಕ್ಷಗಳ ಆಂತರಿಕ ಬೇಗುದಿ ಮೈತ್ರಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಡಿ ಕೂಟದ ಬೇಡಿಕೆಗಳ ವಿರುದ್ಧ ಸ್ಥಳೀಯ ಡಿಎಂಕೆ ನಾಯಕರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಇಂಡಿ ಕೂಟಕ್ಕೆ ನುಂಗಲಾರದ ತುತ್ತಾಗಿದೆ. ತಮಿಳುನಾಡಲ್ಲಿ ದೋಸ್ತಿಗಳ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ಚುನಾವಣೆ ಸಮೀಪಿಸ್ತಾ ಇದೆ. ಕಮಲ ಅರಳಿಸುವುದಕ್ಕೆ ಪ್ರಧಾನಿ ಮೋದಿ ಅವರು ಈಗಾಗಲೇ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇದೀಗ ಡಿಎಂಕೆ ಕಾಂಗ್ರೆಸ್ನ ನಡುವೆ ಸೀಟ್ ಶೇರಿಂಗ್ ಕಿಚ್ಚು ಸ್ಫೋಟವಾಗಿದೆ. ಕಾಂಗ್ರೆಸ್ ಕೇಳಿದಷ್ಟು ಸೀಟ್ ಕೊಡೋದಕ್ಕಾಗಲ್ಲ ಅಂತ ಡಿಎಂಕೆ ತಗಾದೆಯನ್ನ ತೆಗೆದಿದೆ. ಪ್ರತಿ ಸಾರಿ ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆಯ ನಡುವೆ ಈ ಸೀಟ್ ಶೇರಿಂಗ್ ನ ವಿಚಾರವೇ ಗೊಂದಲಕ್ಕೆ ಕಾರಣ ಆಗುತ್ತೆ. ಇದೇನು ಹೊಸದಲ್ಲ, ಮತ್ತೆ ಈಗ ಸ್ಟಾರ್ಟ್ ಆಗಿದೆ. ನೋಡ್ಕೊಂಬನ್ನಿ ರಿಪೋರ್ಟ್. ತಮಿಳುನಾಡಲ್ಲಿ ಸೀಟ್ ಶೇರಿಂಗ್ ಜಟಾಪಟಿ. ಡಿಎಂಕೆ ಕಾಂಗ್ರೆಸ್ ನಡುವೆ ಅಸಮಾಧಾನ ಸ್ಫೋಟ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ದ್ರಾವಿಡರ ನಾಡಿನಲ್ಲಿ ಎಲೆಕ್ಷನ್ಗೆ ಕೆಲವು ತಿಂಗಳು ಬಾಕಿ ಉಳಿದಿವೆ. ಕಮಲ ಅರಳಿಸಲು ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ. ಈಗ ಡಿಎಂಕೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟು ಹಂಚಿಕೆಗೆ ಡಿಎಂಕೆಗೆ ಮನಸ್ಸು ಇಲ್ಲ ಎನ್ನಲಾಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಸೀಟ್ ಶೇರಿಂಗ್ ಬೇಡಿಕೆಗಳು ಡಿಎಂಕೆ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಸಂಸದರ ವಿರುದ್ಧವೇ ಡಿಎಂಕೆ ನಾಯಕರು ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದು ಕೂಡ ಡಿಎಂಕೆ ನಾಯಕರು ವಾಗ್ದಾಳಿ ನಡೆಸ್ತಾ ಇರುವುದು ಇಂಡಿ ಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಾಗಿದೆ. ಎರಡು ಪಕ್ಷಗಳ ಆಂತರಿಕ ಬೇಗುದಿ ಮೈತ್ರಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಡಿ ಕೂಟದ ಬೇಡಿಕೆಗಳ ವಿರುದ್ಧ ಸ್ಥಳೀಯ ಡಿಎಂಕೆ ನಾಯಕರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಇಂಡಿ ಕೂಟಕ್ಕೆ ನುಂಗಲಾರದ ತುತ್ತಾಗಿದೆ. ತಮಿಳುನಾಡಲ್ಲಿ ದೋಸ್ತಿಗಳ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.